ಇತ್ತೀಚಿನ ದಿನಗಳಲ್ಲಿ ತುಂಬ ಚಿಕ್ಕ ವಯಸ್ಸಿನ ಮಕ್ಕಳೇ ಸಿಗರೇಟ್ ಸೇದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಈ ಕುರಿತು ಡಾಕ್ಟರ್ಸ್ ರಿಯಾಕ್ಷನ್ ಯಾವ ರೀತಿ ಇದೆ, ಇದಕ್ಕೇನು ಪರಿಹಾರ ಹೇಳ್ತಾರೆ, ಬನ್ನಿ ತಿಳ್ಕೊಂಡು. ಮಕ್ಕಳು ಯಾಕೆ ಧೂಮಪಾನವನ್ನು ಶುರು ಮಾಡ್ತಾರೆ ಅನ್ನೋದನ್ನು ಪಾಲಕರು ಮೊದಲು ತಿಳ್ಕೊಳ್ಬೇಕಾಗುತ್ತೆ. ಬಹುತೇಕ ಧೂಮಪಾನ ಮಾಡೋ ಪಾಲಕರ ಮಕ್ಕಳು ಸಹಜವಾಗಿ ಅದನ್ನು ಶುರು ಮಾಡ್ತಾರೆ. ಸಹೋದರರಿಂದ, ಗೆಳೆಯರಿಂದ, ಸಿನಿಮಾಗಳಿಂದ ಪ್ರಭಾವಿತರಾಗಿ ಅಥವಾ ಕುತೂಹಲಕ್ಕಾಗಿ ಧೂಮಪಾನವನ್ನು ಶುರು ಮಾಡ್ತಾರೆ. ಒತ್ತಡದಿಂದಲೂ ಅಥವಾ ಕೀಳಿರಿಮೆಯಿಂದಲೂ, ಸೋಲಿನ ಭಯದಿಂದಲೂ, ಖಿನ್ನತೆಯಿಂದಲೂ, ಸಿಗರೇಟಿನ ಆಕರ್ಷಣೆಯಿಂದಲೂ ಅಥವಾ ತಾನು ಧೂಮಪಾನ ಮಾಡೋದ್ರಿಂದ ಯಾರನ್ನೋ ಸೋಲಿಸದೆ ತಾನು ಗೆದ್ದೆ ಅನ್ನೋ ಕ್ಷಣಿಕ ಸಮಾಧಾನಕ್ಕಾಗಿಯೂ ಧೂಮಪಾನವನ್ನು ಶುರು ಮಾಡ್ತಾರೆ. ಹದಿಹರೆಯದಲ್ಲಿ ಈ ಚಟಕ್ಕೆ ಬೀಳುವವರ ಸಂಖ್ಯೆ ಹೆಚ್ಚು. ನೀವು ಮನೆಯಲ್ಲಿ ಮೊದಲಿನಿಂದಲೂ ಅವನ ಎಲ್ಲ ತಪ್ಪುಗಳನ್ನು ಖಂಡಿಸುತ್ತಾ ಆತ ತಪ್ಪನ್ನು ಮಾಡದೆ ಬೆಳೆಯಬೇಕು ಎನ್ನೋ ಆಸೆಯಿಂದ ಅವನಿಗೆ ಹೊಡೆದು ಬಡೆದು ಬೈತಾ ಇದ್ದರೆ, ಆತ ಪರೀಕ್ಷೆಯಲ್ಲಿ ನಾಪಾಸಾದಾಗಲೂ ನೀವು ಅವನನ್ನು ನಿಂದಿಸಿ ಶಿಕ್ಷಿಸುತ್ತಿದ್ದರೆ ಆತ ಹದಿಹರೆಯಕ್ಕೆ ಬರುತ್ತಿದ್ದಂತೆಯೇ ತೀವ್ರವಾದ ಮಾನಸಿಕ ಒತ್ತಡದಿಂದ ಧೂಮಪಾನವನ್ನು ಮಾಡ್ಬೋದು. ಮಗ ಧೂಮಪಾನ ಮಾಡ್ತಾ ಇದ್ದಾನೆ ಅನ್ನೋದನ್ನು ಮೊದಲು ಪತ್ತೆ ಮಾಡಿ ಅವನನ್ನು ಹೊಡೆದು ಬಡಿದು ಮನೆಯಿಂದ ಹೊರಗೆ ಹಾಕಿದ್ರೆ ಅಥವಾ ಅವನನ್ನು ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ, ಈ ರೀತಿ ಮಾಡೋದ್ರಿಂದ ಅವನು ಸುಧಾರಿಸಲಿಕ್ಕಿಲ್ಲ. ಬದಲಾಗಿ ಆತ ಇನ್ನೂ ಕೆಟ್ಟ ಚಟಗಳಿಗೆ ದಾಸನಾಗ್ಬೋದು. ಆಗ ಪರಿಸ್ಥಿತಿ ಇನ್ನೂ ಬಿಗಡಾಯಿಸುತ್ತೆ. ಎಲ್ಲರ ಮನಸ್ಸಿನ ನೆಮ್ಮದಿ ಕೂಡ ಹಾಳಾಗುತ್ತೆ. ಹಾಗಾಗದಂತೆ ನೀವು ನೋಡ್ಕೋಬೇಕು. ನೀವು ಕಳೆದು ಬಂದಂತಹ ಹದಿಹರೆಯ ದಿನಗಳನ್ನು ಮರಿಬೇಡಿ. ನೀವು ಎದುರಿಸ್ತಾ ಇದ್ದಂತಹ ಸಮಸ್ಯೆಗಳಿಗಿಂತಲೂ ಹೆಚ್ಚು ಸಮಸ್ಯೆಗಳನ್ನು ನಿಮ್ಮ ಮಗ ಎದುರಿಸ್ತಾ ಇರ್ಬೋದು. ಅವನನ್ನು ಸಂಪೂರ್ಣ ಏಕಾಂಗಿಯಾಗದಂತೆ, ಕುಗ್ಗದಂತೆ ನೋಡ್ಕೊಳ್ಳಿ. ಆತ ತನ್ನ ಸ್ವಾತಂತ್ರ್ಯಕ್ಕಾಗಿ ಚಡಪಡಿಸ್ತಿರ್ಬೋದು. ಆತ ಅಂತರ್ಮುಖಿಯಾಗಿ ನರಳಾಡ್ತಾ ಇರ್ಬೋದು. ಇಂತಹ ಸನ್ನಿವೇಶಗಳಲ್ಲಿ ಅವನಿಗೆ ಆಸರೆಯಾಗಿ ಸಂತೈಸಿರಿ. ತಪ್ಪು ಮಾಡುತ್ತಾ ಕುಳಿತುಕೊಳ್ಳುತ್ತಾ ಬೆಳೆಯುವುದನ್ನು ಪ್ರೋತ್ಸಾಹಿಸಿ. ಅವನ ಜೊತೆಗೆ ನೀವು ಕೂಡ ಹೊಸತನ್ನು ಕಲಿಯುತ್ತಿದ್ದೀರಾ ಅನ್ನೋದನ್ನು ಗಮನಿಸಿ. ಅವನಿಗೆ ಸಿಗರೇಟಿನಿಂದ ಸಿಗುವುದಕ್ಕಿಂತ ಹೆಚ್ಚು ಭರವಸೆ ಹಾಗೂ ನೆಮ್ಮದಿ ನಿಮ್ಮಿಂದ ಮನೆಯಲ್ಲಿ ಸಿಗುವಂತೆ ವರ್ತಿಸಿರಿ. ಅವನನ್ನು ಗೌರವಿಸಿ. ಅದಕ್ಕಿಂತಲೂ ಹೆಚ್ಚಾಗಿ ಅವನ ಮನಸ್ಸು ಸಮಾಧಾನವಾಗಿರುವಂತೆ ನೋಡ್ಕೊಳ್ಳಿ. ಮಗನು ನೆಮ್ಮದಿಯಿಂದ ಬೆಳೆಯುತ್ತಿದ್ದರೆ ಮನೆಯೂ ಕೂಡ ಸಂತೋಷದ ಬೆಳಕಿನಿಂದ ಬೆಳಗುತ್ತೆ. ಅದು ಸಂಸಾರದ ಯಶಸ್ಸು. ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್. ಅಂದಾಗಿ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಧನ್ಯವಾದಗಳು.